ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ವಂಡರ್ಫುಲ್ ಕನ್ನಡಿಗ ಚಾನಲ್ಗೆ ಸ್ವಾಗತ ಎಲ್ಲರಿಗೂ. ಇವತ್ತು ನಾನು ಹೇಳ್ತಾರೆ ಉದ್ಯೋಗ ಮಾಹಿತಿ ಬಂದ್ಬಿಟ್ಟು RRB ಅಂದರೆ ಗ್ರೂಪ್ ಡಿ ಯಲ್ಲಿ ಕಲಿಯಿರ್ತಕ್ಕಂಥ ಸುಮಾರು 20,000ಕ್ಕಿಂತ ಅತಿ ಹೆಚ್ಚು ಉದ್ಯೋಗಗಳಿದ್ದಾವೆ. ಈ ಒಂದು ಉದ್ಯೋಗಕ್ಕೆ ಅಪ್ಲೈ ಮಾಡೋದು ಹೇಗೆ ಮತ್ತು ಯಾವ ರೀತಿಯಾಗಿ ಪ್ರೊಸೆಸ್ ಇರುತ್ತೆ, ಸೆಲೆಕ್ಷನ್ ಯಾವ ರೀತಿಯಾಗಿರುತ್ತೆ ಮತ್ತು ಎಲ್ಲ ರೀತಿಯಾದಂಥ ಸಂಪೂರ್ಣವಾದಂಥ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ ಹೊಸ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ಇದೇ ರೀತಿಯಾದಂಥ ಜಾಬ್ ರಿಲೇಟೆಡ್ ಆದಂಥ ವಿಡಿಯೋಗಳು ನಾನು ಸಂಪೂರ್ಣವಾದ ಡೀಟೇಲ್ಸ್ ಆಗಿ ಅದು ಸಂಪೂರ್ಣವಾಗಿ ನಿಮ್ಗೆ ತಿಳಿಯುವಂತೆ ನಾನು ಹೇಳ್ಕೊಡ್ತೀನಿ ಈ ಒಂದು ಚಾನಲಲ್ಲಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಮುಂದೆ ಏನೋ ಕ್ರೈಟೇರಿಯಾ ಅಂತ ತಿಳ್ಕೋಣ. RRB ಗ್ರೂಪ್ ಡಿ ರಿಕ್ರೂಟ್ಮೆಂಟ್ ಅಲ್ಲಿ 2026 ನಡೀತಕ್ಕಂಥ ಒಂದು ಉದ್ಯೋಗ. ಟೋಟಲ್ ಆಗಿ 22,000ಕ್ಕಿಂತ ಅತಿ ಹೆಚ್ಚು ಉದ್ಯೋಗಗಳು ಇದ್ದಾವೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮುಂದಿನ ಹೆಂಗೆ ಈ ಪ್ರೊಸೆಸ್ ಇದೆ ಅಂತ ತಿಳ್ಕೊಳ್ಳೋಣ. ಸ್ನೇಹಿತರು ನೋಡಿ, ಇದು ರೈಲ್ವೆ ರಿಕ್ರೂಟ್ಮೆಂಟ್ ಅಂದರೆ RRB ಅಂತ ಕರೆದು ಬರ್ತಕ್ಕಂಥ ಒಂದು ಪೋಸ್ಟ್ ಆಗಿರುತ್ತೆ. ಇದು ಪೋಸ್ಟ್ ನೇಮ್ ಒಂದು ಗ್ರೂಪ್ ಡಿ ಆಗಿರುತ್ತೆ. ಟೋಟಲ್ ಆಗಿ ನಾನ್ ಆಫ್ ದ ಪೋಸ್ಟ್ ಎಷ್ಟಪ್ಪ ಅಂದರೆ 22,000ಕ್ಕಿಂತ ಹೆಚ್ಚು ಉದ್ಯೋಗಗಳಿರ್ತಕ್ಕಂಥದ್ದು. ಇನ್ನೂ ಕೂಡ ಇನ್ಕ್ರೀಸ್ ಮಾಡುವ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಮತ್ತು ಇದಕ್ಕೆ ಸ್ಯಾಲರಿ ನೋಡೋ ಸ್ಟಾರ್ಟಿಂಗ್ ಬಂದುಬಿಟ್ಟು ರೈಲ್ವೆ ಡಿಪಾರ್ಟ್ಮೆಂಟ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ 18,000ರಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. TAD ಅಂತ ಇನ್ನೂ ಕೂಡ ಮತ್ತೆ ಹೆಚ್ಚು ಕೊಡ್ತಾರೆ. ಯಾಕಂದರೆ 7ನೇ ವೇತನ ಆಯೋಗ ಮತ್ತು 8ನೇ ವೇತನ ಆಯೋಗ ಸೆಂಟ್ರಲ್ ಗೌರ್ಮೆಂಟಿಂದ ಬರತಕ್ಕಂಥದ್ದು. ಇದು ಕೂಡ ಅಪ್ಲೈ ಆಗುತ್ತೆ ನಿಮಗೆ. ಕ್ವಾಲಿಫಿಕೇಷನ್ ಕೂಡ ITI ಮತ್ತು 10th ತರಗತಿ 10ನೇ ತರಗತಿ ಪಾಸ್ ಆದಂಥ ಒಂದು ವಿದ್ಯಾರ್ಥಿಗಳು ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬಹುದು. ಇನ್ನು ಏಜ್ ಲಿಮಿಟ್ ನೋಡೋದಾದರೆ 18ರಿಂದ 33 ವರ್ಷ ಒಳಗಿನವರು ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ ಸ್ನೇಹಿತರೆ. ಇನ್ನು ಸ್ಟಾರ್ಟ್ ಡೇ ಅಪ್ಲೈ ನೋಡಿದಾಗ 20/1/2026 ಅಂದರೆ ಇದು ಮುಂದಿನ ವರ್ಷಕ್ಕೆ 20ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್. ಅಲ್ಲಿವರೆಗೂ ನೀವು ಏನೇನು ಇದಕ್ಕೆ ಸಿದ್ಧತೆ ಮಾಡ್ಕೋಬೇಕೆಂಬುದು, ಯಾವ ಡಾಕ್ಯುಮೆಂಟ್ ಮಾಡಬೇಕೆಂಬುದು ಮತ್ತು ಹೆಂಗೆ ಓದಬೇಕೆಂಬುದು, ಯಾವ ಒಂದು ಸಬ್ಜೆಕ್ಟಲ್ಲಿ ಮುಂದಕ್ಕೆ ಕಾಂಟೆಂಟಿಯಾಗಿ ನೋಡಬೇಕು ಮತ್ತು ಯಾವ ಯೂಟ್ಯೂಬ್ ಚಾನಲ್ ನೀವು ಅಕಸ್ಮಾತ್ ಏನಾದರೂ ಯಾವುದೇ ರೀತಿಯಾದಂಥ ಕೋಚಿಂಗ್ ಹೋಗದೇ ಇದ್ದರೆ ಯಾವ ಒಂದು ಯೂಟ್ಯೂಬ್ ಚಾನಲ್ ನೋಡಿ ನೀವು ಕಲಿಬೋದು ಅಥವಾ ಯಾವ ಬುಕ್ ರೆಫರ್ ಮಾಡಬೇಕೆಂಬುದು ನಾನು ಮುಂದೆ ಒಂದು ಕಮೆಂಟ್ ಮಾಡಿ ನಾನು ಒಂದು ವಿಡಿಯೋ ಅದಕ್ಕೆ ಸಪ್ರೇಟ್ ಮಾಡಿ ಹಾಕ್ತೀನಿ ಸ್ನೇಹಿತರೆ. ಇನ್ನು ಲಾಸ್ಟ್ ಡೇಟ್ ಫಾರ್ ಅಪ್ಲೈ ನೋಡಿದಾಗ ಇದು 22 ಅಂದರೆ ಫೆಬ್ರವರಿ 20ಕ್ಕೆ ಆಗಿರ್ತದೆ ಲಾಸ್ಟ್ ಡೇಟ್ ಬಿದ್ದು. ಇದು RRB ವೆಬ್ಸೈಟಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ. RRB ಗ್ರೂಪ್ ಡಿ ರಿಕ್ರೂಟ್ಮೆಂಟ್ 2026 ಎಲ್ಲ ಒಂದು ಉದ್ಯೋಗಗಳ ವರ್ಗೀಕರಣ ನೋಡೋದಾದರೆ ಯಾವ್ಯಾವ ಒಂದು ಇದಕ್ಕೆ ಎಷ್ಟೆಷ್ಟು ಉದ್ಯೋಗಗಳನ್ನು ಬೇರೆ ಬೇರೆ ಸಪ್ರೇಟ್ ಮಾಡಿದ್ದಾರೆ ಅಂತ ನೋಡ್ಬೋದು. ಅಸಿಸ್ಟೆಂಟ್ ಟ್ರ್ಯಾಕ್ ಮೆಷಿನ್ ಅಂತ ಬರುತ್ತೆ, ಅದಕ್ಕೆ 600 ಉದ್ಯೋಗಗಳು ಇರತಕ್ಕಂಥದ್ದು. ಅಸಿಸ್ಟೆಂಟ್ ಬ್ರಿಗೇಡ್ ಅಂತ ಇರುತ್ತೆ, ಅದು 600 ಉದ್ಯೋಗಗಳು ಇರತಕ್ಕಂಥದ್ದು. ಟ್ರ್ಯಾಕ್ ಮೈಂಟೈನರ್ ಅಂದರೆ ಗ್ರೂಪ್ 4 ಅಂತ ಇರುತ್ತೆ, ಅಲ್ಲಿ ಕೂಡ 11,000 ಉದ್ಯೋಗಗಳು ಇರತಕ್ಕಂಥದ್ದಲ್ಲಿ. ಮತ್ತು ಅಸಿಸ್ಟೆಂಟ್ PA ಅಂತ ಇರ್ತದೆ 300 ಉದ್ಯೋಗಗಳು ಇತ್ತು. ಅಸಿಸ್ಟೆಂಟ್ TRD 800 ಉದ್ಯೋಗಗಳು ಮತ್ತು ಅಸಿಸ್ಟೆಂಟ್ ಲೋಕಸ್ ಏಡ್ ಅಂತ ಬರ್ತದೆ ಎಲೆಕ್ಟ್ರಿಕಲ್ 200 ಮತ್ತು ಅಸಿಸ್ಟೆಂಟ್ ಆಪರೇಷನ್ ಎಲೆಕ್ಟ್ರಿಕಲ್ 500, ಅಸಿಸ್ಟೆಂಟ್ 50 ಮತ್ತು ಅಸಿಸ್ಟೆಂಟ್ CW 1,000. ಪಾಯಿಂಟ್ಸ್ ಮ್ಯಾನ್ ಅಂತ ಬರ್ತದೆ. ಪಾಯಿಂಟ್ಸ್ ಮ್ಯಾನ್ ಅಂದರೆ ಅಲ್ಲಿ ನಿಂತ್ಕೊಳ್ಳೋದು ಇದು ಮಾಡ್ತಿರ್ತಾವೆ ಅವರು 5,000 ಉದ್ಯೋಗ ಇರ್ತಕ್ಕಂಥದ್ದು. ಅಸಿಸ್ಟೆಂಟ್ SNT ಅಂದರೆ 1,500. ಟೋಟಲ್ ಆಗಿ 22,000ಕ್ಕಿಂತ ಇನ್ನೂ ಉದ್ಯೋಗ ಹೆಚ್ಚು ಮಾಡೋ ಸಾಧ್ಯತೆ ಇದೆ. ಈಗ ಆಲ್ರೆಡಿ 22,000 ರೂಪಾಯಿ ಅನುಮೋದನೆ ಆಗಿದೆ ಸ್ನೇಹಿತರೆ. ಎಲಿಜಿಬಿಲಿಟಿ ಕ್ರಿಟೇರಿಯಾ ನೋಡಿದ್ರೆ ಕ್ಯಾಂಡಿಡೇಟ್ಸ್ ಟೋಲ್ಡ್ ಬಿ ಫಾಸ್ಟ್ ITI ಮತ್ತು 10th ಅಂದರೆ ITI ಮತ್ತು 10ನೇ ತರಗತಿ ಪಾಸ್ ಆದವರು ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಇದು ಏಜ್ ಲಿಮಿಟ್ ನೋಡೋದಾದರೆ ಅವಾಗ ಹೇಳೋದಂಗೆ 18ರಿಂದ 33 ವರ್ಷದೊಳಗಿನವರು ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬಹುದು. ಅಪ್ಲಿಕೇಶನ್ ನೋಟ್ ಮೆನ್ಷನ್ ಅಂದರೆ ಅಪ್ಲಿಕೇಶನ್ ಫೀಸ್ ಮಿನಿಮಮ್ ಇದಕ್ಕೆ 400 ರೂಪಾಯಿ ಇರುತ್ತೆ. ಆದರೆ ಈಗ ಮೆನ್ಷನ್ ಮಾಡಿಲ್ಲ. ಇನ್ನು ಅಪ್ಲಿಕೇಶನ್ ಡೇಟ್ ಹತ್ತಿರ ಬಂದಾಗ ಅಪ್ಲೈ ಮಾಡೋ ಸಂದರ್ಭದಲ್ಲಿ ಇದಕ್ಕೆ ಮೆನ್ಷನ್ ಮಾಡ್ತಾರೆ ಅವರು. ಇದು ಆಫೀಸಿಯಲ್ ಒಂದು ನೋಟಿಫಿಕೇಶನ್ ಆಗಿರೋದ್ರಿಂದ ಇನ್ನೂ ಕೂಡ ಅಪ್ಲಿಕೇಶನ್ ಫೀಸ್ ಮೆನ್ಷನ್ ಮಾಡಿಲ್ಲ. ಮೆನ್ಷನ್ ಮಾಡಿದಾಗ ಮತ್ತೊಂದು 2 ವಿಡಿಯೋಗಳು ಮಾಡ್ತೀನಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ, ಯಾವ ಬಗ್ಗೆ ವಿಡಿಯೋ ಮಾಡೋಂಥ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು, ನಾನು ಮಾಡ್ತೀನಿ. ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು, ಇನ್ನೂ ಕೂಡ ಅಪ್ಲೈ ಲಿಂಕ್ ಬಂದಿಲ್ಲ. ಇದು ಯಾಕಂದರೆ ನಿಮ್ಗೆ ಈ ಒಂದು ಮಾಡೋ ಉದ್ದೇಶ ಏನಪ್ಪ ಅಂದರೆ ಮುಂದೆ ಒಂದು ಇದಕ್ಕೆ ಅಂದರೆ RRB ಗ್ರೂಪ್ ಡಿ ರೈಲ್ವೆಯಲ್ಲಿ ಸೇರಬೇಕಂತಕ್ಕಂಥ ಒಂದು ಕನಸು ಕಂಡಿರತಕ್ಕಂಥ ವಿದ್ಯಾರ್ಥಿಗಳ ಸ್ಟೂಡೆಂಟ್ಗಳಿಗೆ ಇದೊಂದು ಒಳ್ಳೆ ಅಪರ್ಚುನಿಟಿ ಅಂತ ಹೇಳ್ಬೋದು. ಅದಕ್ಕೆ ಈ ಒಂದು ವಿಡಿಯೋ ಮಾಡೋದು. ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡೋದಂತ ಮರೆಯಕ್ಕೆ ಹೋಗ್ಬೇಡಿ. ನಮಸ್ಕಾರ.